ಸ್ಪರ್ಧೆ ಮುಂದುವರಿಯುತ್ತಾ ಇದೀಗ ಅಂತಿಮ ಕೋರ್ಟ್ ಹಣಾಹಣಿ ಪ್ರಾರಂಭಗೊಂಡಿದೆ. ಸುಮುಖ ದಾಳಿಯಲ್ಲಿ ಕಳೆದ ವರ್ಷ ಪೂಂಚಾಲಕಟ್ಟೆಯ ಶಾಲಾ ವಿಭಾಗದ ಅಂಗಳವನ್ನ ಗಡಗಡಗಡೆ ನಡಗಿಸಿದ ಭಗವತಿ ಶಾಲೆಯ ಸುಮುಖ ಈ ಬಾರಿ ಕ್ವಾರ್ಟರ್ ಫೈನಲ್ ನ ಮೊದಲ ದಾಳಿಯಲ್ಲೇ ಸುಮುಖ ಬಂಧನ. ಬೋನಸ್ ಅಂಕ ನೀಡಲಾಗಿದೆ. 5 ಡಿಫೆಂಡರ್ಗಳ ನಡುವೆ ಕೊಂಚಾಡಿಯ ದಾಳಿಗಳನ್ನು ನಾಳೆ ಕಾಣಬಹುದಾಗಿದೆ. ಅಂಕಣ ಬಿಯಲ್ಲಿ ಅಂತಿಮ ಕೋರ್ಟ್ ಹಣಾಹಣಿ ಇದೀಗ ಆರಂಭಗೊಂಡಿರುತ್ತದೆ. ಕಳೆದ ವರ್ಷದ ಚಾಂಪಿಯನ್ ತಂಡ ಭಗವತಿ ಸಂಕೊಳಿಗೆ ಚಿನ್ನು ಅವರ ಗರಡಿಯಲ್ಲಿ ಬೆಳೆಯುತ್ತಾ ಇರತಕ್ಕಂಥ ತಾರೆಗಳ ಸಮಾಗಮವನ್ನು ಕಾಣಬಹುದಾಗಿದೆ. ಇನ್ನೊಂದು ಅಂಕಣದಲ್ಲಿ ಸದ್ಯಕ್ಕೆ ಅಲ್ಪ ಮಟ್ಟಿನ ಅಡಚಣೆ. ಸ್ಪರ್ಧೆ 15 ನಿಮಿಷಗಳಲ್ಲಿ ಮುಂದುವರಿಯುವ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. 60 ಕಿಲೋ ವಿಭಾಗದಲ್ಲಿ ಸ್ಪರ್ಧಿಸಲು ಬಂದಿರತಕ್ಕಂತಹ ಉತ್ತರ ಭಾರತ, ದಕ್ಷಿಣ ಭಾರತ, ಮಧ್ಯ ಭಾರತ ಎಲ್ಲ ಕಡೆಗಳ ಆಟಗಾರರು ದಯವಿಟ್ಟು ನಮ್ಮ ದೇಹ ತೂಕವನ್ನ ಮಾಡಿಸಿಕೊಳ್ಳುವಂತೆ ಮಾಡಿ. ಆಹಾ, ಈ ನಡುವೆ ನಾಡಿಗಾರನ ಬೋನಸ್ ಸಿಂಗಲ್. ಆರಂಭದ ನಿಮಿಷಗಳಲ್ಲಿ ಪಂದ್ಯದ ವೀಕ್ಷಕರ ಶಾಲಾ ಮಟ್ಟದ ವೀಕ್ಷಣೆಗಾಗಿಯೇ ಸರಿಸುಮಾರು ಭರ್ತಿಯಾಗಿದೆ. 38ನೇ ವರ್ಷದ ಸ್ವಸ್ತಿಕ್ ಕಬಡ್ಡಿ ವೈಭವ ಮತ್ತೆ ಸುಮುಖ ದಾಳಿಯ ಅತ್ತಾಜೆ ಸೆಮಿ ಅದೊಂದು ಮುಂದುള്ള ಸೆಮಿಯಲ್ಲಿ ಕೊಡಕ್ಕೆ ವಿನ್ನರ್ಸ್ ಗೊತ್ತಾಗುತ್ತೆ. ಆರಂಭದಲ್ಲಿ ಅಲ್ಪ ಅಂಕವನ್ನ ಬಿಟ್ಟುಕೊಂಡಂತಹ ಭಗವತಿ ಮತ್ತೆ ಚೇತರಿಕೆಯನ್ನ ಕಾಣಿದ್ದಾರೆ. ಸೂಪರ್ ಟೇಕಲ್ ಆಗಿದೆ ಮತ್ತೆ ಸುಮುಖ ದಾಳಿ. ಪ್ರಸ್ತುತ ಅಂಕಣದಲ್ಲಿ ಇಂದಿರಾ ಗಾಂಧಿ ಕೊಂಚಾಡಿ ವಿರುದ್ಧವಾಗಿ ಭಗವತಿ ಶಾಲೆ ನಡುವೆ ಕದನ. ಈಗ ತಾನೇ ದುರ್ಬುಗಿ ಸುಮುಖ ಆಲ್ ಔಟ್ ಆಗಿದೆ. 4 ಅಂಕಗಳು ಮತ್ತೆ ಭಗವತಿ ಖಾತೆಗೆ. ಇದೀಗ ಪ್ರಜ್ವಲ್ ಅವರ ಬಂಧನವಾಗಿದೆ. ಕೊಂಚಾಡಿ ಶಾಲೆಯ ಪ್ರಜ್ವಲ್ ಬಂಧನವಾಗುತ್ತಾ ಪಂದ್ಯದ ಬೃಹತ್ ವಂಚಿಸಲ್ಪಡುವಂತಹ ಪ್ರಯತ್ನ. ಅದ್ಭುತ ವ್ಯವಸ್ಥೆ. 38 ವರ್ಷಗಳಿಂದ ಸತತವಾಗಿ ಕಬಡ್ಡಿ ನಡೆಯುವಂತಹ ಏಕೈಕ ಪ್ರದೇಶ ಅದು ಪೂಂಚಾಲಕಟ್ಟೆ. ಆಯೋಜಕರು ಸ್ವಸ್ತಿಕ್ ಫ್ರೆಂಡ್ಸ್. ಗೌರವಾನ್ವಿತ ತುಕ್ಕಪ್ಪ ಬಂಗೇರ ಅವರ ಘನ ನೇತೃತ್ವ, ಮುಂಬೈ ಉದ್ಯಮಿಗಳಾದಂತಹ ಸುಂದರರಾಜ್ ಹೆಗಡೆ ಅವರ ಸಾರಥ್ಯ, ನಿರಂತರವಾಗಿ ಅಖಿಲ ಕರ್ನಾಟಕದಲ್ಲಿಯೇ ಅತ್ಯಂತ ವಿರಳ ಕಬಡ್ಡಿ ಮಹೋತ್ಸವ ನಡೆಯಲಿರುವ ಬೋನಸ್ ಸುಮುಖ ಅವರಿಗೆ. (14-3) ಭಗವತಿ ಸಂಕೊಳಿಗೆ. ಈ ನಡುವೆ 4ನೇ ಅಂಕ ಕೊಂಚಾಡಿ. ತಂದೆಯವರಿಗೆ ಸುಲಭದ ಅಂಕ ಲಭ್ಯವಾಗಿದೆ. ಪ್ಲಸ್ ಬೋನಸ್. ಆರಂಭದಲ್ಲಿಯೇ ಬಿಗಿ ಹಿಡಿತದಲ್ಲಿದೆ ಭಗವತಿ ಸಂಕೊಳಿಗೆ. ಕಳೆದ ವರ್ಷದ ಚಾಂಪಿಯನ್ ತಂಡದ ಚಾಂಪಿಯನ್ ಆಟವನ್ನ ಕಾಣಬಹುದಾಗಿದೆ ಆರಂಭದಲ್ಲಿ. ಇವತ್ತು PU ವಿಭಾಗದ ಪಂದ್ಯಗಳು ಆರಂಭವಾಗಬೇಕಾಗಿದೆ. ತರುವಾಯ 60 ಕಿಲೋ ವಿಭಾಗದ ಸ್ಪರ್ಧೆಗಳು ಕೂಡ ಆರಂಭವಾಗಬೇಕಾಗಿದೆ. ನಾಳೆ 60 ಕಿಲೋ ವಿಭಾಗದ ಉಳಿದ ಸ್ಪರ್ಧೆ ಮತ್ತು ಮುಕ್ತ ವಿಭಾಗದ ಸ್ಪರ್ಧೆ. ಮಧ್ಯಾಂತರ ವಿರಾಮ ನಡೆಯುವ ಪಂದ್ಯದ ದ್ವಿತೀಯ ಅವಧಿ ಆರಂಭವಾಗಿದೆ. ಮತ್ತೆ ಸುಮುಖ ದಾಳಿ. 64 in favor of ಭಗವತಿ. ನೋಡಿ, ಸಂಘಟಕರ ಒಂದು ತೀರ್ಪು ಬಂದಿದೆ. ದಯವಿಟ್ಟು ಎಲ್ಲ ಆಟಗಾರರು ಇದನ್ನ ಮಾನ್ಯತೆ ಮಾಡಬೇಕು. ಕಡೆಗ ತಂಡಕ್ಕೆ ಸೂಚನೆ, ಇನ್ನು ನಿಮಗೆ 5 ನಿಮಿಷಗಳ ಅವಕಾಶವನ್ನ ಕೊಡ್ತೇವೆ. ನೀವು ಹೈಸ್ಕೂಲ್ ಆಟಗಾರರು ಅನ್ನುವುದಕ್ಕೆ
ಪುರಾವೆಗಳನ್ನ ಸಾಕ್ಷಿಗಳನ್ನ ಅಗತ್ಯವಾಗಿ ಇಲ್ಲಿ ನೀವು ಸಪೋರ್ಟ್ ಮಾಡಿದರೆ ಮಾತ್ರ ಪಂದ್ಯದಲ್ಲಿ ಆಡುವ ಅವಕಾಶ. ಒಂದು ವೇಳೆ ಸರಿಯಾದ ದಾಖಲೆಗಳು ನಿಮ್ಮಲ್ಲಿ ಇಲ್ಲ ಅಂತಾದ್ರೆ ತಂಡವನ್ನ ಕೂಟದಿಂದ ನಿರ್ದಾಕ್ಷಿಣ್ಯವಾಗಿ ಹೊರಗಿಡಲಾಗ್ತದೆ. 5 ನಿಮಿಷದ ಕಾಲಮಿತಿ ಇದು ಸೈಂಟ್ ಜೋಕಿಂಗ್ ಕಡಬ ತಂಡಕ್ಕೆ. ಈ ನಡುವೆ ಕೊಂಚಾಡಿ ಶಾಲೆಯಿಂದ ಒಂದು ಉತ್ತಮ ಟಟಲ್ ಪರಿಣಾಮ ಅಂತ ಲಭ್ಯವಾಗ್ತಾ ಇದೆ. ಗುಣಕರ್ಜಿ ಅಲ್ಲಿ ಹೈಸ್ಕೂಲ್ ಭಾಗಕ್ಕೆ ಫೈನಲ್ಸ್ ಒಂದು ಕರೆ ಕೊಡ್ತೀರಾ? ಖಂಡಿತ. ಮೊರಾರ್ಜಿ ದೇಸಾಯಿ ಒಕ್ಕ ಮತ್ತು ಭಗವತಿ ಸಂಕೋಳಿ ಫೈನಲ್ ಕದನ ನಮಗಿದ ಮೊದಲ ಕರೆ. ಟೀಮ್ ಮ್ಯಾನೇಜರ್ kindly note for the final round of the girls category. Moraji Desai Vodka and team Bhagavathi SankoligeV. Here is the first call for the final match. ಕಡಬ ನಿಮ್ಮ ದಾಖಲೆಗಳನ್ನ ದಯವಿಟ್ಟು ಇಲ್ಲಿ ತಂದುಕೊಡಿ. ಒಂದು ವೇಳೆ ಅದು ನೀವು ಹೈಸ್ಕೂಲ್ ಆಟಗಾರ ಅಲ್ಲ ಅನ್ನುವುದು ಖಾತ್ರಿಯಾದ್ರೆ ಕೂಟದಿಂದ ನಿರ್ದಾಕ್ಷಿಣ್ಯವಾಗಿ ಹೊರಗಿಡಲಾಗುತ್ತದೆ. ಇಲ್ಲಿ 3 ನಿಮಿಷ ಮಾತ್ರ ಅವಕಾಶ ಈ ಪಂದ್ಯ ಮುಕ್ತಾಯವಾಗಲು. ಲಾಸ್ಟ್ 3 minutes go to that match totally under the control of Bhagavathi. ಹತ್ತೊಂಬತ್ತು 5ರಲ್ಲಿ ಭಗವತಿ. ಈ ಪಂದ್ಯ ಅಂತಿಮ ಘಟ್ಟಕ್ಕೆ ಬರುತ್ತಾಯಿತು. ಈ ಅಂಕಣದಲ್ಲಿ ಮತ್ತೆ ಬಾಲಕಿಯರ ವಿಭಾಗದ ಫೈನಲ್ ಕದನ ನಡೆಯಬೇಕಾಗಿದೆ. ಮೊದಲ ಕರೆಯನ್ನು ಈಗ ತಾನೇ ಕೊಟ್ಟಿದ್ದಾರೆ ಮೊರಾರ್ಜಿ ದೇಸಾಯಿ ಒಕ್ಕ ಮತ್ತು ಭಗವತಿ ಶಾಲೆ. ಈ ನಡುವೆ ಟೋಟಲ್ ಅಂಕ 20ನೇ ಅಂಕ ದಾಖಲಾತಿ. 20ನೇ ಅಂಕ ಬೋನಸ್ ನೀಡಲಾಗಿದೆ. 26. ನೋಡಿ ಕಡೆಯ 2 ನಿಮಿಷ ಮಾತ್ರ ಸೈಂಟ್ ಜೋಕಿಂಗ್ ಕಡಬ ತಂಡಕ್ಕೆ. ದಾಖಲೆಗಳು ಸರಿಯಾದ ರೀತಿಯಲ್ಲಿರಬೇಕು. ಬನ್ನಿ ಸರಿಯಾಗಿ ದಾಖಲೆಗಳಿದ್ರೆ ಮಾತ್ರ. ಇಲ್ಲದಿದ್ದಲ್ಲಿ ನಾರಾವಿ ತಂಡವನ್ನ ಸೆಮಿಫೈನಲ್ಗೆ ಅರ್ಹತೆಗೊಳಿಸಲಾಗ್ತದೆ. ವಿಭಾಗದ girls final. Now the second call for the final match. Moraji Desai Vakka versus Bhagavathi SankoligeV. Second call. ಎರಡು ಅಂಕಗಳನ್ನು ನೀಡಲಾಗಿದೆ. ಅಂತಿಮ ಘಟ್ಟದಲ್ಲಿ ಕೆಲವೊಂದು ಅಂಕಗಳು ಸಂಕೋಳಿಗೆರೆ ಶಾಲೆ ಕ್ಷಮಿಸಿ ಕೊಂಚಾಡಿ ಶಾಲೆಗೆ ಬರ್ತಾರೆ. ಮತ್ತೆ ಸುಮುಖ ಅಂತಿಮ ನಿಮಿಷದಲ್ಲಿ ಕ್ವಾರ್ಟರ್ ಫೈನಲ್. ಗೆಲುವಿನ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ ಸಂಕೋಳಿಗೆ. ಮತ್ತು ಒಂದು ಅಂಕ ಸಂಜಯ್ ಶೆಟ್ಟಿ ಕೊಟ್ಟಿವೆ. ಇದು ಸುಧಾಕರ್ ಶೆಟ್ಟಿ ಮದುವೆಗೆ ಅದನ್ನು ಮಗ ಬಂದಲ್ಲ. Once again, information for the captain and team manager of Bhagavathi SankoligeV and Moraji Desai girls team. Here is the second call again for you. जी हाँ, आज के दिन उत्तर भारत की गुलाब सिंह यहाँ खेलने वाले हैं और आप जानते हैं कि हरियाणा की पूरी टीम यहाँ पहुंच चुके हैं और कबड्डी दर्शक उम्मीद करते हैं इस प्रकार की खिलाड़ी यहाँ आकर अपना प्रतिभा दिखाएं. इस प्रकार ये आखिरी क्वार्टर फाइनल यहाँ समाप्त हो चुके हैं. अंतिम क्वार्टर फाइनल ಮುಕ್ತಾಯವಾದ ಭಗವತಿ ಶಾಲೆ ಉಪಾಂತ್ಯ ಸುತ್ತಿಗೆ ಸೆಮಿಫೈನಲ್ಗೆ ತಲುಪಿದ ಬಾಲಕರ ವಿಭಾಗದಲ್ಲಿ
ಅಭಿನಂದನೆಗಳು, ಧನ್ಯವಾದಗಳು. ಇಂದಿರಾ ಗಾಂಧಿ ಕೊಂಚಾಡಿ ಶಾಲೆಗೆ ಇಲ್ಲಿಗೆ ಕ್ವಾರ್ಟರ್ ಫೈನಲ್ಗಳ ವಿಭಾಗ ಪೂರ್ಣಗೊಂಡಿದೆ. ಇನ್ನು ಬಾಲಕರ ವಿಭಾಗದಲ್ಲಿ ಸೆಮಿಫೈನಲ್, ಬಾಲಕಿಯರ ವಿಭಾಗದ ಫೈನಲ್